ಕೈಮಾ ಉಪ್ಪಿಟ್ಟು, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, ಸ್ವಲ್ಪ ಕಾಳುಮೆಣಸು, 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಅರ್ಧ ಈರುಳ್ಳಿ, ಕೊತ್ತಂಬರಿ, ಎಲ್ಲ ರಾವುಲ ಚೆನ್ನಾಗಿ ರುಬ್ಕೊಂಬಾರುಲ್ಲ. ಇದು ಬನ್ಸಿ ರವೆ, ಇದನ್ನು ಇದಕ್ಕೆ ಹಾಕ್ತೀವಿ. ನಮ್ಮ ಮನೇಲಿ ಮಾಡ್ತೀವಿ ವಾರಕ್ಕೊಂದ್ಸಲ 15 ದಿನ. ಇದನ್ನು ತೆಗೆಯುವುದು, ಒಂದು ತಟ್ಟೆಗೆ ಬಗ್ಸುವುದು. 100 ಗ್ರಾಮ್ ಅಷ್ಟು ಎಣ್ಣೆ, ಗೋಡಂಬಿಯನ್ನು ಹಾಕ್ತೀವಿ. 1 ಈರುಳ್ಳಿ, 2 ಗುಂಟೂರು ಮೆಣಸಿನ್ಕಾಯಿನ 4 ಪೀಸ್ ಮಾಡಿ ಹಾಕೋದು. 2 ಹಸಿಮೆಣಸಿನ್ಕಾಯಿ ಅಲ್ಲಿ 8 ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕುತ್ತೇವೆ. ಜೀರಿಗೆ, ಸೋಂಪು, ಟೊಮೊಟೊ, 1 ಟೊಮೊಟೊ, ಒಂದು ಸ್ವಲ್ಪ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಿ. ಇದು ಸ್ವಲ್ಪ ಪೇಸ್ಟ್ ಹಾಕೋದು. ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನು ಧನಿಯಾ ಪುಡಿ, ಒಂದು 300 ಗ್ರಾಮ್ ಕೈಮಾ ತೊಗೊಂಡಿದ್ದೀನಿ. ಹಾಕೋದು ಇರಿ, ಒಂದು 10 ನಿಮಿಷ ಬೆಂದರೆ ಸಾಕು. 1 ಮೋರ್ ಅಂತ ತಿನ್ಸೋದು. ರಾಹುಲ, ನಾವು ಒಂದು ರುಬ್ಕೊಂಬಂದಿದ್ವಲ್ಲ ಮಸಾಲೆ ತಗೊಂಡ್ಕೊಂಡು ಬಾರಪ್ಪ. ಹಿಂಗೆ ಹಾಕ್ಬೇಕು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ 3/4 ಪ್ರಮಾಣದಲ್ಲಿ ಕೈಮಾ ಬೆಂದಿದೆ. 3 ಕಪ್ಪು ನೀರನ್ನು ಇದಕ್ಕೆ ಹಾಕುವುದು. ರವೆ ಬಿಡೋದೆ. ಆಹಾ, 1 ಕಪ್ ರವೆ ಹಾಕುವುದು. ಸ್ವಲ್ಪ ಕೊತ್ತಂಬರಿ ಉದುರಿಸೋದೆ. ನಿಂಬೆಹಣ್ಣು ರಸ ಬಿಡ್ತಾ ಇರೋದೆ. ಕೈಮಾ ಉಪ್ಪಿಟ್ಟು ರೆಡಿಯಾಗಿದೆ.